ನಮಸ್ಕಾರ ಕರ್ನಾಟಕ ಕನ್ನಡ ಕುಲಕೋಟಿಗೆ ಈ ನಿಮ್ಮ ಪ್ರೀತಿ ನಿಮ್ಮ ಶೇಖರ್ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ನಾನಿವತ್ತು ಫ್ರೀಡಮ್ ಪಾರ್ಕ್ ಸ್ವತಂತ್ರಗಾರರ ಉದ್ಯಾನವನದಲ್ಲಿದ್ದೀನಿ. ಇದು ಮೊದಲು ಕೈದಿಗಳ ಬಂದಿಖಾನೆ ಆಗಿತ್ತು. ಇಲ್ಲಿ ಒಂದು ಹೋರಾಟ ಚಳವಳಿ ನಡೀತಾ ಇದೆ. ಈ ಬೆಳಗಾವಿ ಪುಂಡಾಟಿಕೆ ಬಗ್ಗೆ ನಮ್ಮ ಕನ್ನಡ ನಾಡಿನ ಹೋರಾಟಗಾರರು, ಕನ್ನಡಪರ ಚಿಂತಕರು, ಕನ್ನಡಪರ ಹೋರಾಟಗಾರರು ಎಲ್ಲ ಬಂದಿದ್ದಾರೆ. ಅಲ್ಲಿ ಪ್ರವೀಣ್ ಶೆಟ್ಟಿ ಅವರು ಒಂದು ಮಾಹಿತಿಯನ್ನು ತೊಗೊಂಡಿದ್ದೀನಿ ನೋಡಿ. ಇದನ್ನು ಚಿತ್ರೀಕರಣ ಮಾಡ್ತಾ ಇದ್ದೀನಿ. ಅಲ್ಲಿ ಎಲ್ಲ ನಮ್ಮ ಮಾಧ್ಯಮದವರು, ನಮ್ಮ ಮಾಧ್ಯಮ ಮಿತ್ರರು ಬಂದು ಎಲ್ಲ ಚಿತ್ರೀಕರಣ ಮಾಡ್ಕೊತಾ ಇದ್ದಾರೆ ಹೋರಾಟಗಾರರ ಬಗ್ಗೆ. ಅಖಂಡ ಕರ್ನಾಟಕ ಬಂದ್. ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ಪ್ರವೀಣ್ ಕುಮಾರ್ ಶೆಟ್ಟಿ ರವರು ರಾಮನಗರದಿಂದ ಬೆಂಗಳೂರು ನಗರದ ವಿಧಾನಸೌಧದವರೆಗೂ ಪಾದಯಾತ್ರೆ ಮೂಲಕ ಸಂಘಟನೆಯ ಸಾವಿರಾರು ಸಂಖ್ಯೆಯ ಸಂಘಟಕರ ಮೂಲಕ ಇವರು ಒಂದು ಆಕ್ರೋಶದ ಮೆರುಗನ್ನು ಪಾದಯಾತ್ರೆ ಮೂಲಕ ಇವರ ಶಕ್ತಿ ಪ್ರದರ್ಶನವನ್ನು ಮಾಡಿದರು. ಮೇಕೆದಾಟು ಯೋಜನೆ ಜಾರಿಯಾಗಬೇಕು, ಪ್ರಧಾನಿ ಅವರನ್ನು ಕೂಡ ಭೇಟಿಯಾಗುತ್ತೇವೆ ಎಂದರು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತಮಿಳುನಾಡಿನ ಸ್ಟಾಲಿನ್ ಅವರನ್ನು ಭೇಟಿ ಮಾಡಲು ಹೋಗಿರುತ್ತಾರೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಬೆಳಗಾವಿ ಪುಂಡಾಟಿಕೆ ನಮ್ಮ ಕನ್ನಡಿಗರ ಮೇಲೆ ಹಲ್ಲೆ ಮಾಡಿದ್ದಾರೆ. ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಹೋರಾಟ ಮಾಡ್ತಾ ಇದ್ದೀರಾ. ನಂದು ಠಾಣಾ ವರದಿ ಮಾಸಿಕ ಪತ್ರಿಕೆ ಮತ್ತೆ ಠಾಣಾ ವರದಿ ಯೂಟ್ಯೂಬ್ ಸುದ್ದಿವಾಹಿನಿ ಇದೆ. ನಾನು ಕೂಡ ನಿಮ್ಮ ಕಡೆ ಕೈ ಜೋಡಿಸ್ತಾ ಇದ್ದೀನಿ. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಣ? ಕನ್ನಡಿಗರನ್ನು ಅರೆಸ್ಟ್ ಮಾಡುವಂಥ ರೋಡಿಗೆ ಅರೆಸ್ಟ್ ಮಾಡುವಂಥ ಗುಂಡಗಳನ್ನು ಹೊಡಿಬೇಕು ರಾಜ್ಯ ಸರ್ಕಾರ ಮೇಕೆದಾಟು ಈಗ ಅವರು MES ಅಂತ ಇದ್ದಾರಲ್ಲ, ಅವ್ರು ಯಾಕೆ ನಮ್ಮ ಕನ್ನಡ ಬಾರ್ಡ್ರಲ್ಲಿ ನಮ್ಮ ಗಡಿನಾಡು ಒಳಗಡೆ ಬಂದು ಏನು ಅಧಿಕಾರ ಇದೆ ಅವ್ರಿಗೆ ಹೋರಾಟ ಮಾಡೋದಕ್ಕೆ? ನಮ್ಮವ್ರ ಮೇಲೆ ಹಲ್ಲೆ ಮಾಡೋದಕ್ಕೆ ಏನು ಅಧಿಕಾರ ಇದೆ? ಅವ್ರೇನಿದ್ರು ರಾಷ್ಟ್ರ ನಮ್ಮ ಗಡಿ ನಾಡು ಬಿಟ್ಟು ಆ ಕಡೆ ಮಾಡ್ಕೊಳ್ಳಿ. ಇಲ್ಲಿ ಯಾರು ಬರ್ಕೊಡ್ದು ಬಂದರೆ ನೋಡಿ, ನಾವು ಮಾಧ್ಯಮದವ್ರಿಗೂ ಕೂಡ ಎದ್ದು ನಿಂತ್ಕೊಳ್ತಿದ್ದೆ. ನಮಗೆ ರೋಮ ಕೂಡ ಏನು ಹೇಳ್ತೀರ? ಅಲ್ಲಿಯ ರಾಜಕಾರಣಿಗಳಿಗೆ ಮತ್ತು ನಮ್ಮ ಬಿಜೆಪಿ ರಾಜಕಾರಣಿ ಈ ನಾಡಿನ ಬಗ್ಗೆ ಸ್ವಾಭಿಮಾನ ಆದ್ದರಿಂದ ರಾಜ್ಯದ ಮತ್ತೆ ಇಲ್ಲಿ ನಾನು ಕಂಡಂಗೆ ಬೆಂಗಳೂರು ನಗರದಲ್ಲೂ ಇದೆ ನೋಡಿ. ನಮ್ಮ ಭಾಷೆಯವ್ರನ್ನ ಬಿಟ್ಟು ಅನ್ಯ ಭಾಷೆದವ್ರನ್ನ ಇಲಾಖೆಯಲ್ಲಿ ಒಂದು ಕೆಲಸಕ್ಕೆ ತಗೊಳ್ಳೋದು ಹೋದ್ರೆ ಕನ್ನಡನೇ ಮಾತಾಡೋಕ್ಕಾಗಲ್ಲ. ಈಗ ನಾನೇ ಕಂಡಿದ್ದೀನಿ, ಬೇರೆ ಯಾರು ನೀವು ಹೋರಾಟಗಾರಲ್ಲ, ನಾನೇ ಮಾಧ್ಯಮದವನಾಗಿ ನಾನೇ ಕಂಡಿದ್ದೀನಿ. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅನ್ಯ ಭಾಷೆಗಳನ್ನು ಮಾಡಿ ಅದಕ್ಕಾಗಿ ವಲಸೆ ನೀತಿಯನ್ನು ತರಬೇಕು. ನೋಡಿ, ಈ ಮೂಲಕ ನಾನು ಹೇಳ್ತೀನಿ, ಈ ಸಂಬಂಧಪಟ್ಟ ಅಧಿಕಾರಿಗಳು, ರಾಜಕಾರಣಿಗಳು ಕನ್ನಡದವ್ರಿಗೆ ಫಸ್ಟು ಪ್ರಾಮುಖ್ಯತೆ ಕೊಡಬೇಕು. ಕನ್ನಡದವರೇ ನಮ್ಮ ಇಲಾಖೆಗಳಲ್ಲಿ ಪ್ರತಿಯೊಬ್ಬರು ಇರಬೇಕು. ರಾಜಕಾರಣದವರಾಗಲಿ ಯಾರೇ ಆಗಲಿ ಹೊರ ರಾಜ್ಯದವ್ರು ಬೇಡ. ನಮಗೆ ಕನ್ನಡದವ್ರು ಇದ್ದಾರೆ. ಇಲ್ಲಾರು ಇಲ್ವಾ, ಹೀರೋಗಳಿಲ್ವಾ, ಹೀರೋಗಳಿಲ್ವಾ, ತಗೊಂಡ್ಬರ್ಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಚಿತ್ರರಂಗಕ್ಕೆ ಕನ್ನಡಿಗರು ಮೊದಲನೇದಾಗಿ ಚಿತ್ರವನ್ನು ನೋಡುವ ಕನ್ನಡ ಪ್ರೋತ್ಸಾಹವನ್ನು ಮಾಡಬೇಕಾಗುತ್ತೆ. ಸರ್ಕಾರ ಸಬ್ಸಿಡಿ ಕೊಡಬೇಕು. ನಿಮ್ದು ಇನ್ಕ್ರೀಸ್ ಆಗಿದೆ ಸರ್, TRP ಎಲ್ಲ ಇನ್ಕ್ರೀಸ್ ಆಗಿದೆಯಲ್ಲ, ಅದನ್ನು ನಿಷೇಧ ಮಾಡಬೇಕು. ಹೋರಾಟ ಮಾಡ್ತಾ ಇದ್ದಾರೆ.
ಖಂಡಿತವಾಗ್ಲೂ ಬಂದು ಸ್ವಲ್ಪ ಪೂರ್ವ ತಯಾರಿ ಇರಬೇಕಿತ್ತು. ಅದಕ್ಕೆ ಎಲ್ಲರೂ ಗಮನಕ್ಕೆ ತರಬೇಕಿತ್ತು. ಹೆಚ್ಚು ಕಮ್ಮಿ ಆಗಿದೆ. ನಮ್ಮ ಮನಸ್ಸಲ್ಲಿ ನಮ್ಮೆಲ್ಲ ನಿರ್ಧಾರ ಮುಂದಿನ ದಿನಗಳಲ್ಲಿ ಎಲ್ಲ ಹಾಗೇನಿಲ್ಲ. ಎಲ್ಲರೂ ವಿಶ್ವಾಸದಲ್ಲೇ ಇದ್ದೀವಿ. ಕನ್ನಡ ನಮ್ಮೆಲ್ಲ ಇರ್ತೀವಿ, ಹೋರಾಟ ಮಾಡ್ತೀವಿ. ಆದರೆ ಇನ್ನೂ ಕಂಡು ಬರಬೇಕಾಗಿದೆ. ಪ್ರತಿಯೊಂದು ವಿಷಯನ ಚರ್ಚೆ ಮಾಡುವ ದಿನಗಳಲ್ಲಿ ನಮ್ಮ ನಾಡಿನ ನ್ಯಾಯ ನಾವೆಲ್ಲ ಸೇರಿ ಒಂದನ್ನು ಕರೆಯುತ್ತೇವೆ. ನಾವು ಸಹಸ್ರಾರು ಸಂಖ್ಯೆಯಲ್ಲಿ ಪಾದಯಾತ್ರೆಯನ್ನು ಮಾಡಿದ್ದೀವಿ. ಪಾದಯಾತ್ರೆಯನ್ನೇ ಯಶಸ್ವಿ ಮಾಡಿದ್ದೀವಿ. ಒಂದಲ್ಲಿ ನಮಗೆ ಹೋಗ್ಲಿಕ್ಕೆ ಆಗಿಲ್ಲ. ಹೋಗ್ಬಾರ್ದು ಅಂತ ಏನಿದ್ದಿಲ್ಲ. ಆದರೆ ಈ ಸಂದರ್ಭದಲ್ಲಿ ಬೇಡ ಅನ್ನೋದು ನಮ್ಮ ನಿರ್ಧಾರ ಆಗಿದೆ. ಆದರೆ ಹೋರಾಟಕ್ಕೆ ನಾವು ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದೀವಿ. ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಎಲ್ಲ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರದ ನಿಯಮವನ್ನು ಕೊಂಡೋಗ್ತೀವಿ. ಪ್ರಧಾನಿಯವರನ್ನ ಭೇಟಿ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಏನು ಮೇಕೆದಾಟಿಗೆ ಹಾಕಿದ್ದಾರೆ, ಕಲ್ಲನ್ನು ಹಾಕಿದ್ದಾರೆ. ಇವತ್ತು ಸ್ಟಾಲಿನವ್ರನ್ನ ಭೇಟಿ ಮಾಡಲಿಕ್ಕೆ ಡಿ ಕೆ ಶಿವಕುಮಾರ್ ಹೋಗಿದ್ದಾರೆ. ಅದೇ ರೀತಿ ಮೇಕೆದಾಟು ಬಗ್ಗೆ ಚರ್ಚೆ ಮಾಡಿ ನಾವು ಅವಕಾಶವನ್ನು ತಗೊಂಡು ಕನ್ನಡಿಗರಿಗೆ ಬೆಂಗಳೂರು ನಗರಕ್ಕೆ ಕುಡಿಯುವ ನೀರನ್ನು ಕೊಡಲಿ ಅನ್ನೋದು ನೋಡಿ. ವಾಟಾಳ್ ನಾಗರಾಜವರು ಹೋರಾಟ ಮಾಡಿದ್ದಾರೆ. ಅವರೇನು ಯಾವ ಅಂಗಡಿ ಮುಚ್ಚಬೇಕು ಅಥವಾ ಬೇರೆ ಸಂಘಟನೆಗಳ ಅಂಗಡಿಗಳನ್ನು ಮುಚ್ಚಬೇಕು ಅಥವಾ ಫ್ಯಾಕ್ಟ್ರಿಗಳನ್ನು ಮುಚ್ಚಬೇಕು ಅವರು ಹೋರಾಟ ಮಾಡ್ತಾ ಇದ್ದಾರೆ. ನಾವು ಸಹ ಪಾದಯಾತ್ರೆಯನ್ನು ಒಂದಿನ ಮುಂಚೆನೇ ಹಾಕೊಂಡಿದ್ದೀವಿ. ಮೇಕೆದಾಟು ಯೋಜನೆಯನ್ನು ಜಾರಿಗೆ ತನ್ನಿ ಅಂತೇಳಿ ಪಾದಯಾತ್ರೆಯನ್ನು ಮಾಡ್ತೀವಿ. ವಾಟಾಳ್ ಅವರ ಬಗ್ಗೆ ಅತ್ಯಂತ ಗೌರವ ಹೋರಾಟದಲ್ಲೆಲ್ಲ ಅದಕ್ಕೆ ಮುಂಚೆನೇ ನಾವು ಪಾದಯಾತ್ರೆ ಸಾವಿರಾರು ಸಂಖ್ಯೆಯಲ್ಲಿ ರಾಜ್ಯದ ಮೂಲೆ ಮೂಲೆಯ ಎಲ್ಲ ಕಾರ್ಯಕ್ರಮ ಮೇಕೆದಾಟು ಯೋಜನೆ ಯೋಜನೆ ಆಗಬೇಕು. ಅದಕ್ಕಾಗಿ ಪಾದಯಾತ್ರೆ ಅಧಿಕಾರಿಗಳು ಒಗ್ಗಟ್ಟು ಏಕಾಏಕಿ ಬೆಂಬಲ ಅಂದರೆ ಅವರು ಒಂದಿಗೆ ನಾವು ಬೆಂಬಲ ಕೊಟ್ಟಿಲ್ಲ ಅಂತ ಹೋರಾಟವನ್ನು ಮಾಡಿದ್ದೀವಿ. 2 ದಿನ ನಾವು ಪಾದಯಾತ್ರೆ ಮಾಡಿದ್ದೀವಿ. ನೀರಿಗಾಗಿ, ಮೇಕೆದಾಟು ಯೋಜನೆ, ಕಳಸ ಬಂಡೂರಿ ಯೋಜನೆ, ಮಾದಾಯಿ ಯೋಜನೆ, ಬೆಳಗಾವಿಯಲ್ಲಿ ME ಕುಂಡಗಳ ಉದ್ಯೋಗದ ನೀತಿಗಳನ್ನು ಬದಲು ಮಾಡುವ ಕಾರ್ಯವನ್ನು ಸಾವಿರಾರು ಸಂಖ್ಯೆಯಲ್ಲಿ ಪಾದಯಾತ್ರೆಯನ್ನು ಮಾಡಿ ಬೆಂಗಳೂರು ತನಕ ಬಂದಿವಿ. ನಮಗೆ ಅಲ್ಲಿಂದ ವಿಧಾನಸೌಧ ಸರ್ಕಾರ ಪಾದಯಾತ್ರೆಯನ್ನು ಅಲ್ಲಿಂದ ಹೋರಾಟವನ್ನು ನಾವು ರಾಮನಗರದಿಂದ ಎಲ್ಲಿ ತನಕ ಪಾದಯಾತ್ರೆ ಹೋರಾಟ ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಇಂಥ ಹೋರಾಟಗಳನ್ನು ಮಾಡ್ತಾ ಇರೋದು ಸರ್ಕಾರ ಕನ್ನಡಿಗರ ಪರವಾಗಿಲ್ಲ. MES ಗುಂಡಗಳಿಗೆ ಗುಂಡ ಕಾಯ್ದೆ ಹಾಕಿ ಹೊರಗಡೆ ಹಾಕಿದ್ರೆ ಕನ್ನಡ ಹೋರಾಟಗಾರರು ಎಲ್ಲಿ ಬಂದು ಕಲ್ತ್ಕೊಂಡ್ರೆ ಅವ್ರ ಮನೆ ನೋಡಿ ಖಂಡಿತವಾಗ್ಲೂ ಬಂದು ಸ್ವಲ್ಪ ಪೂರ್ವ ತಯಾರಿ ಇರಬೇಕಿತ್ತು. ಅದಕ್ಕೆ ಎಲ್ಲರೂ ಗಮನಕ್ಕೆ ತರಬೇಕಿತ್ತು. ಹೆಚ್ಚು ಕಮ್ಮಿ ಆಗಿದೆ. ನಮ್ಮ ಮನಸ್ಸಲ್ಲಿ ನಮ್ಮೆಲ್ಲ ನಿರ್ಧಾರ ಮುಂದಿನ ದಿನಗಳಲ್ಲಿ ಎಲ್ಲ ಹಾಗೇನಿಲ್ಲ. ಎಲ್ಲರೂ ವಿಶ್ವಾಸದಲ್ಲೇ ಇದ್ದೀವಿ. ಕನ್ನಡ ನಮ್ಮೆಲ್ಲ ಇರ್ತೀವಿ, ಹೋರಾಟ ಮಾಡ್ತೀವಿ. ಆದರೆ ಇನ್ನೂ ಕಂಡು ಬರಬೇಕಾಗಿದೆ. ಪ್ರತಿಯೊಂದು ವಿಷಯನ ಚರ್ಚೆ ಮಾಡುವ ದಿನಗಳಲ್ಲಿ ನಮ್ಮ ನಾಡಿನ ನ್ಯಾಯ ನಾವೆಲ್ಲ ಸೇರಿ ಒಂದನ್ನು ಕರೆಯುತ್ತೇವೆ. ನಾವು ಸಹಸ್ರಾರು ಸಂಖ್ಯೆಯಲ್ಲಿ ಪಾದಯಾತ್ರೆಯನ್ನು ಮಾಡಿದ್ದೀವಿ. ಪಾದಯಾತ್ರೆಯನ್ನೇ ಯಶಸ್ವಿ ಮಾಡಿದ್ದೀವಿ. ಒಂದಲ್ಲಿ ನಮಗೆ ಹೋಗ್ಲಿಕ್ಕೆ ಆಗಿಲ್ಲ. ಹೋಗ್ಬಾರ್ದು ಅಂತ ಏನಿದ್ದಿಲ್ಲ. ಆದರೆ ಈ ಸಂದರ್ಭದಲ್ಲಿ ಬೇಡ ಅನ್ನೋದು ನಮ್ಮ ನಿರ್ಧಾರ ಆಗಿದೆ. ಆದರೆ ಹೋರಾಟಕ್ಕೆ ನಾವು ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದೀವಿ. ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಎಲ್ಲ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರದ ನಿಯಮವನ್ನು ಕೊಂಡೋಗ್ತೀವಿ. ಪ್ರಧಾನಿಯವರನ್ನ ಭೇಟಿ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಏನು ಮೇಕೆದಾಟಿಗೆ ಹಾಕಿದ್ದಾರೆ, ಕಲ್ಲನ್ನು ಹಾಕಿದ್ದಾರೆ. ಇವತ್ತು ಸ್ಟಾಲಿನವ್ರನ್ನ ಭೇಟಿ ಮಾಡಲಿಕ್ಕೆ ಡಿ ಕೆ ಶಿವಕುಮಾರ್ ಹೋಗಿದ್ದಾರೆ. ಅದೇ ರೀತಿ ಮೇಕೆದಾಟು ಬಗ್ಗೆ ಚರ್ಚೆ ಮಾಡಿ ನಾವು ಅವಕಾಶವನ್ನು ತಗೊಂಡು ಕನ್ನಡಿಗರಿಗೆ ಬೆಂಗಳೂರು ನಗರಕ್ಕೆ ಕುಡಿಯುವ ನೀರನ್ನು ಕೊಡಲಿ ಅನ್ನೋದು ನೋಡಿ. ವಾಟಾಳ್ ನಾಗರಾಜವರು ಹೋರಾಟ ಮಾಡಿದ್ದಾರೆ. ಅವರೇನು ಯಾವ ಅಂಗಡಿ ಮುಚ್ಚಬೇಕು ಅಥವಾ ಬೇರೆ ಸಂಘಟನೆಗಳ ಅಂಗಡಿಗಳನ್ನು ಮುಚ್ಚಬೇಕು ಅಥವಾ ಫ್ಯಾಕ್ಟ್ರಿಗಳನ್ನು ಮುಚ್ಚಬೇಕು ಅವರು ಹೋರಾಟ ಮಾಡ್ತಾ ಇದ್ದಾರೆ. ನಾವು ಸಹ ಪಾದಯಾತ್ರೆಯನ್ನು ಒಂದಿನ ಮುಂಚೆನೇ ಹಾಕೊಂಡಿದ್ದೀವಿ.
ಮೇಕೆದಾಟು ಯೋಜನೆಯನ್ನು ಜಾರಿಗೆ ತನ್ನಿ ಅಂತ ಹೇಳಿ ಪಾದಯಾತ್ರೆಯನ್ನು ಮಾಡ್ತೀವಿ. ವಾಟಾಳ್ ಅವರ ಬಗ್ಗೆ ಅತ್ಯಂತ ಗೌರವ ಹೋರಾಟದಲ್ಲಿ ಎಲ್ಲ ಅದಕ್ಕೂ ಮುಂಚೆನೇ ನಾವು ಪಾದಯಾತ್ರೆ ಸಾವಿರಾರು ಸಂಖ್ಯೆಯಲ್ಲಿ ರಾಜ್ಯದ ಮೂಲೆ ಮೂಲೆಯಲ್ಲಿ ಎಲ್ಲ ಕಾರ್ಯಕ್ರಮ ಮೇಕೆದಾಟು ಯೋಜನೆ ಯೋಜನೆ ಆಗಬೇಕು. ಅದಕ್ಕಾಗಿ ಪಾದಯಾತ್ರೆ ಅಧಿಕಾರಿಗಳು ಒಗ್ಗಟ್ಟು ಏಕಾಏಕಿ ಅಖಂಡ ಕರ್ನಾಟಕ ಬಂದ್, ಕನ್ನಡ ಒಕ್ಕೂಟ ಕರ್ನಾಟಕ ರಾಜ್ಯ ಶ್ರೀ ವಾಟಾಳ್ ನಾಗರಾಜ್ರವರ ನೇತೃತ್ವದಲ್ಲಿ ಎಂಇಎಸ್ ಸುಡುವ ಕಾರ್ಯಕ್ರಮದಲ್ಲಿ ಕನ್ನಡ ಒಕ್ಕೂಟ ಮುಖಂಡರುಗಳಾದ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದ ಸಾರಾ ಗೋವಿಂದ್, ಕನ್ನಡ ಸೇನೆಯ ರಾಜ್ಯಾಧ್ಯಕ್ಷರಾದ ಕೆಆರ್ ಕುಮಾರ್, ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರುಗಳಾದ ಶಿವರಾಮೇಗೌಡ, ಪ್ರವೀಣ್ ಕುಮಾರ್ ಶೆಟ್ಟಿ, ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಸೇರಿದಂತೆ ಇನ್ನೂ ಹಲವಾರು ಕನ್ನಡ ಪರ ಸಂಘಟನೆಗಳ ಮುಖಂಡರುಗಳು ಹಾಗೂ ಕಾರ್ಯಕರ್ತರುಗಳು, ಸಂಘಟನೆಗಾರರು, ಕನ್ನಡ ಪ್ರೇಮಿಗಳು, ಕನ್ನಡಿಗರು ಎಲ್ಲ ಅಧ್ಯಕ್ಷರುಗಳು ಭಾಗವಹಿಸಿರುತ್ತಾರೆ. ಮರಾಠಿಗರ ಪುಂಡಾಟಿಕೆ, ಮರಾಠಿಗರ ಅಟ್ಟಹಾಸ, ಎಂಇಎಸ್ ನಿಷೇಧ ಮಾಡಬೇಕು. ಕಳಸಾ ಬಂಡೂರಿ ಮಹದಾಯಿ ಯೋಜನೆ ಕೂಡಲೇ ಆರಂಭವಾಗಬೇಕು. ಮೇಕೆದಾಟು ಯೋಜನೆ ಶೀಘ್ರವೇ ಪ್ರಾರಂಭವಾಗಬೇಕು. ಹಿಂದಿ ಏರಿಕೆ ಬೇಡವೇ ಬೇಡ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಬೇಕು. ಕನ್ನಡ ಕಂಡಕ್ಟರ್ ಮೇಲೆ ಮರಾಠಿಗರ ದಾಳಿ ಸಮಗ್ರವಾಗಿ ತನಿಖೆ ಆಗಬೇಕು. ಮೇಕೆದಾಟು ಬಗ್ಗೆ ತಮಿಳುನಾಡು ವಿರೋಧ, ಕೇಂದ್ರ ಸರ್ಕಾರ ಹಾಗೂ ತಮಿಳುನಾಡು ನೀತಿಯನ್ನು ವಿರೋಧಿಸಿ. ಬೆಳಗಾವಿ ಮೇಯರ್ ಆಗಿ ಮರಾಠಿಯವರನ್ನು ಆಯ್ಕೆ ಮಾಡಿರುವುದನ್ನು ಖಂಡಿಸಿ ಹಾಗೂ ಎಂಇಎಸ್ ಸಂಘಟನೆಗಳನ್ನು ಗಡೀಪಾರು, ಇದನ್ನು ರದ್ದುಪಡಿಸಿ ಇಂಥವರನ್ನು ಗಡೀಪಾರು ಮಾಡಬೇಕು. ಕರ್ನಾಟಕದ ಬೇಡಿಕೆಗಳು: ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಬೇಕು. ಇಡೀ ರಾಜ್ಯದ ಗಡಿನಾಡುಗಳು ಬೆಳವಣಿಗೆ ಆಗಬೇಕು. ಬೆಳಗಾವಿ ಉಳಿಸಬೇಕು. ಎಂಇಎಸ್ ನಿಷೇಧ ಮಾಡಬೇಕು. ಶಿವಸೇನೆ ಹಾಗೂ ಎಂಇಎಸ್ ಪುಂಡರನ್ನು ಗಡೀಪಾರು ಮಾಡಬೇಕು. ಬೆಳಗಾವಿ ಜಿಲ್ಲೆಯ ಅಧಿಕಾರದಲ್ಲಿರುವ ಎಲ್ಲ ರಾಜಕಾರಣಿಗಳ ರಾಜೀನಾಮೆ ಕೊಡಬೇಕು. ಸಂಭಾಜಿ ಪ್ರತಿಮೆಯನ್ನು ತೆಗೆಯಬೇಕು. ಕನ್ನಡ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿರುವವರಿಗೆ ಕಠಿಣ ಶಿಕ್ಷೆಯಾಗಬೇಕು. ಮಹದಾಯಿ ಕಳಸಾ ಬಂಡೂರಿ ಕಾರ್ಯಗತವಾಗಬೇಕು. ಮೇಕೆದಾಟು ಯೋಜನೆ ಆಗಲೇಬೇಕು. ಕೊಪ್ಪಳ ಸುತ್ತಮುತ್ತ ಯಾವ ಕಾರ್ಖಾನೆಗಳು ಬೇಡವೇ ಬೇಡ. ಕರ್ನಾಟಕದಲ್ಲಿ ಪರಭಾಷೆ ದಬ್ಬಾಳಿಕೆ ನಿಲ್ಲಬೇಕು. ಕರ್ನಾಟಕದಲ್ಲಿ ಪರಭಾಷೆ ಚಿತ್ರಗಳು ಬಹಿಷ್ಕಾರ. ಹಿಂದಿ ಬೇಡವೇ ಬೇಡ. ಮಹಾರಾಷ್ಟ್ರದಲ್ಲಿ ಕನ್ನಡ ಮಹಿಮರ ಪ್ರತಿಮೆಗಳನ್ನು ಸ್ಥಾಪನೆ ಮಾಡಬೇಕು. ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ನಿಲ್ಲಬೇಕು. ಆಯವ್ಯಯದಲ್ಲಿ ಕರ್ನಾಟಕದ ಕಡೆಗಣನೆ. ಮಂಗಳೂರು, ಕಾರವಾರ ಬಂದರು ಅಭಿವೃದ್ಧಿ ಆಗಬೇಕು. ಕರ್ನಾಟಕದ ಸರ್ಕಾರದ ಇಲಾಖೆಯಲ್ಲಿ, ಬ್ಯಾಂಕುಗಳಲ್ಲಿ, ಪ್ರತಿಷ್ಠಿತ ಕಾರ್ಖಾನೆಗಳಲ್ಲಿ, ಪ್ರತಿಯೊಂದು ಕ್ಷೇತ್ರದಲ್ಲೂ, ಪ್ರತಿಯೊಂದು ರಂಗದಲ್ಲೂ ಹೊರ ರಾಜ್ಯದ ಪರಭಾಷಿಕರು ಬೇಡವೇ ಬೇಡ. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ಕನ್ನಡಿಗರನ್ನು ಉಳಿಸಿ. ಪ್ರತಿಯೊಂದನ್ನು ಕನ್ನಡದಲ್ಲಿ ವ್ಯವಹರಿಸಿ. ಕನ್ನಡಿಗರನ್ನು ನೇಮಕಾತಿ ಮಾಡಬೇಕು. ಪ್ರತಿಯೊಂದು ಕನ್ನಡದಲ್ಲಿ ವ್ಯವಹರಿಸಬೇಕು. ನಾಮಫಲಕಗಳು ಕನ್ನಡದಲ್ಲಿ ಇರಬೇಕು. ಕರ್ನಾಟಕದ ಕನ್ನಡಿಗನೇ ಸಾರ್ವಭೌಮ. ರಾಜಕಾರಣದಲ್ಲೂ ಕನ್ನಡಿಗರೇ ಆಳಬೇಕು. ಕನ್ನಡಿಗರಲ್ಲದೆ ಬೇರೆಯವರಿಗೆ ಅವಕಾಶಗಳನ್ನು ಕೊಡಬಾರದು. ಕನ್ನಡ ಚಿತ್ರರಂಗದಲ್ಲಿ ಕನ್ನಡಿಗರೇ ನಾಯಕಿಯರು ಆಗಿರಬೇಕು. ಪ್ರತಿಯೊಂದು ಕಲಾವಿದರನ್ನು ಕನ್ನಡಿಗರನ್ನೇ ಆಯ್ಕೆ ಮಾಡಿ. ಕರ್ನಾಟಕದಲ್ಲಿ ಕನ್ನಡಿಗರೇ ರಾರಾಜಿಸಬೇಕು. ಹೊರ ರಾಜ್ಯಗಳಿಂದ ಬಂದು ಕೆಲಸ ಮಾಡುವವರು ಜೊತೆ ನಾವು ಏಕೆ ಪರಭಾಷೆಯಲ್ಲಿ ಮಾತನಾಡಬೇಕು? ನಮ್ಮ ಮಾತೃಭಾಷೆಯಾದ ಕನ್ನಡದಲ್ಲಿ ಪ್ರತಿಯೊಬ್ಬರೂ ಮಾತನಾಡಬೇಕು. ಹೊರ ರಾಜ್ಯದವರು, ಪರಭಾಷಿಕರು ಆದಷ್ಟು ಬೇಗ ಕನ್ನಡವನ್ನು ಕಲಿತು ಕನ್ನಡದಲ್ಲಿ ಮಾತನಾಡಬೇಕು. ಕನ್ನಡದಲ್ಲಿ ವ್ಯವಹರಿಸಬೇಕು. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ. ಅಖಂಡ ಕರ್ನಾಟಕ ಬಂದ್ನಲ್ಲಿ ಪೊಲೀಸರು ಕಾನೂನು ಸುವ್ಯವಸ್ಥೆ ಕಾಪಾಡಲು ಯಶಸ್ವಿಯಾಗಿದ್ದಾರೆ. ಯಾವುದೇ ಘಟನೆಗಳನ್ನು ನಡೆದಂತೆ ಕಾನೂನಿನ ಪ್ರಕಾರ
ಸಂಘಟನೆಗಳ ಅಧ್ಯಕ್ಷರುಗಳಿಗೆ, ಸಂಘಟಿತರಿಗೆ, ಜನಸಾಮಾನ್ಯರಿಗೆ, ವಾಹನ ಸವಾರರಿಗೆ ಯಾರಿಗೂ ಯಾವ ತರಹದ ಹಾನಿಗಳು ಆಗದಂತೆ ಕಾನೂನಿನ ಪ್ರಕಾರ ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಹಾಗೂ ಕರ್ನಾಟಕದ ನಾಡು, ನುಡಿ, ಜಲ, ನೆಲ ಯಾವುದಕ್ಕೂ ಧಕ್ಕೆ ಬಾರದಂತೆ ಕರ್ನಾಟಕದ ಪೊಲೀಸರು ಸಹ ಈ ಒಂದು ಹೋರಾಟದಲ್ಲಿ ಯಶಸ್ವಿಯಾಗಿದ್ದಾರೆ. ಸಂಚಾರಿ ಪೊಲೀಸರು ಹಾಗೂ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವ ಪೊಲೀಸರ ಆಯುಕ್ತರುಗಳು, ಎಲ್ಲ ಅಧಿಕಾರಿ ವರ್ಗದವರಿಗೂ ಠಾಣಾ ವರದಿ ಮಾಸಿಕ ಪತ್ರಿಕೆಯ ಹಾಗೂ ಠಾಣಾ ವರದಿ ಸುದ್ದಿವಾಹಿನಿಯ ಪ್ರಧಾನ ಸಂಪಾದಕ ಅರ್ಜುನ್ ಇಂದುಶೇಖರನ ನಮಸ್ಕಾರಗಳು ಹಾಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ. ಕರ್ನಾಟಕ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ನಮಸ್ಕಾರ ಕರ್ನಾಟಕ. ಕನ್ನಡ ಕುಲಕೋಟಿಗೆ ಈ ನಿಮ್ಮ ಪ್ರೀತಿಯ ಅರ್ಜುನ್ ಇಂದುಶೇಖರ್ ಮಾಡುವ ನಮಸ್ಕಾರಗಳು.